Welcome back to Mini World of Dreams. Today, we are going to see the Kannada explanation of the poem Youth's Dreams. I've already made a detailed explanation video in English on this topic. If you haven't watched that video yet, do check it out. So, let's get started. ಹೆನ್ರಿಕ್ ಇಬ್ಸನ್ ಸಣ್ಣ ಪರಿಚಯ. ಹೆನ್ರಿಕ್ ಇಬ್ಸನ್ ಒಬ್ಬ ನಾರ್ವೇಜಿಯನ್ ಕವಿ ಮತ್ತು ನಾಟಕಕಾರ. ಅವರನ್ನು ಆಧುನಿಕ ನಾಟಕದ ತಂದೆ ಎಂದು ಕರೆಯಲಾಗುತ್ತದೆ. ಅವರು 1828ರಲ್ಲಿ ಹುಟ್ಟಿ 1906ರಲ್ಲಿ ನಿಧನರಾದರು. ಅವರ ಪ್ರಸಿದ್ಧ ಕೃತಿಗಳು 1 A Doll's House, 2 Peer Gynt, 3 An Enemy of the People. ಅವರು ತಮ್ಮ ನಾಟಕಗಳ ಮೂಲಕ ಮಹಿಳೆಯ ಹಕ್ಕುಗಳು, ಸತ್ಯದ ಸಂದರ್ಶನ, ಸಮಾಜದ ಕಳವಳದ ಬಗ್ಗೆ ಬರೆದಿದ್ದಾರೆ. ಯೂತ್ಸ್ ಡ್ರೀಮ್ ಎಂಬ ಕವನದಲ್ಲಿ ಅವರು ಯುವಕರ ಕನಸು, ಜೀವನದ ಹೋರಾಟ ಮತ್ತು ಅಂತಿಮ ನಿಜವನ್ನೆಲ್ಲ ಸುಂದರವಾಗಿ ಚಿತ್ರಿಸುತ್ತಾರೆ. ಯುವಕನ ಕನಸು ವಿವರವಾದ ಕನ್ನಡ ಸಾರಾಂಶ. ಈ ಕವನದಲ್ಲಿ ಕವಿ ಹೆನ್ರಿಕ್ ಇಬ್ಸನ್ ಯುವಕನ ಒಳಗಿನ ಆಲೋಚನೆಗಳು, ಆಶೆಗಳು ಮತ್ತು ಜೀವನದ ಗುರಿಗಳ ಕುರಿತು ಸುಂದರವಾಗಿ ಬಣ್ಣಿಸಿದ್ದಾರೆ. ಅವರು ಹೂವಿನ ಚಿಗುರು ಮತ್ತು ಅದರ ಬೆಳವಣಿಗೆಯನ್ನೇ ಉಪಮೆಯಾಗಿ ಬಳಸುತ್ತಾರೆ. ಒಂದು ಚಿಕ್ಕ ಹೂವಿನ ಕಣಜ ತನ್ನೊಳಗಿನ ಜೀವನ ಶಕ್ತಿಯ ಮೂಲಕ ಬೆಳೆಯುತ್ತದೆ. ಅದಕ್ಕೆಂದರೆ ಯುವಕನು ಸಹ ತನ್ನ ಒಳಗಿನ ಶಕ್ತಿ, ಕನಸು ಮತ್ತು ಧೈರ್ಯದಿಂದ ತನ್ನ ಗುರಿಯನ್ನು ಸಾಧಿಸಲು ಶ್ರಮಿಸುತ್ತಾನೆ. ಪ್ರಥಮ ಹಂತ ಹುಟ್ಟುವ ಕನಸುಗಳು. ಹುಟ್ಟಿದ ತಕ್ಷಣವೇ ಯುವಕನ ಮನಸ್ಸಿನಲ್ಲಿ ಹಲವು ಆಸೆಗಳು ಹುಟ್ಟುತ್ತವೆ. ದೊಡ್ಡವರಾಗಬೇಕು, ಏನಾದರೂ ಸಾಧಿಸಬೇಕು, ಪ್ರಪಂಚದಲ್ಲಿ ತನ್ನ ಸ್ಥಾನವನ್ನು ಹುಡುಕಬೇಕು ಎಂಬಂತೆ. ಈ ಹಂತದಲ್ಲಿ ಅವನು ಜಗತ್ತನ್ನು ತುಂಬಾ ಸುಂದರವಾಗಿ ನೋಡುವನು. ಅವನ ಕನಸುಗಳು ಮೌಲ್ಯಯುತವಾಗಿರುತ್ತವೆ. ದ್ವಿತೀಯ ಹಂತ ಹೋರಾಟದ ದಿನಗಳು. ಅವನ ಕನಸುಗಳು ಭವಿಷ್ಯದ ಭರವಸೆ ತುಂಬಿರುತ್ತವೆ. ಆದರೆ ಅವುಗಳನ್ನು ಸಾಧಿಸುವ ದಾರಿಯಲ್ಲಿ ಎಷ್ಟೋ ಅಡಚಣೆಗಳು, ಸಂಕಷ್ಟಗಳು ಬರುತ್ತವೆ. ಈ ಸಮಯದಲ್ಲಿ ಇಬ್ಸನ್ ಹೇಳುವಂತೆಯೇ ಯುವಕನು ಬಹುಶಃ ಅಣುಕೊಳ್ಳುತ್ತಾನೆ, ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾನೆ. ಆದರೆ ಜೀವನದ ಈ ಹಂತದಲ್ಲಿ ನಿಖರವಾಗಿ ಯಾರು ಧೈರ್ಯವಂತರಾಗುತ್ತಾರೋ, ಗುರಿಗೆ ನಿಸ್ಸಂದೇಹವಾಗಿ ಕಟ್ಟಿಬದ್ಧರಾಗಿರುವವರೇ ಮುಂದಕ್ಕೆ ಸಾಗುತ್ತಾರೆ. ತೃತೀಯ ಹಂತ ಯಶಸ್ಸು ಮತ್ತು ಅರಿವು. ಬಳಿಕ ಯುವಕನ ಶ್ರಮ ಫಲವಾಗಿ ಅವನು ಯಶಸ್ಸು ಸಾಧಿಸುತ್ತಾನೆ. ಆದರೆ ಇಲ್ಲಿ ಒಂದು ಪ್ರಮುಖ ಅಂಶ ಇಬ್ಸನ್ ತೋರಿಸುತ್ತಾರೆ. ಗುರಿಗೆ ತಲುಪಿದ ಮೇಲೆ ಅವನು ತಾನು ಯಾಕೆ ಆ ಗುರಿಯನ್ನು ಸಾಧಿಸಲು ಹೋರಾಡಿದನು ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಾನೆ. ಅಂದರೆ ಜೀವನದಲ್ಲಿ ಅರ್ಥಪೂರ್ಣತೆ ಮುಖ್ಯವಾಗುತ್ತದೆ. ಕೇವಲ ಸಾಧನೆ ಸಾಕಾಗದು, ಅದರಲ್ಲಿ ಜೀವವಿಲ್ಲದಿದ್ದರೆ ಅದು ಖಾಲಿ ಶಬ್ದವಾಗಿ ಬಿಡುತ್ತದೆ. ಚೊಚ್ಚಲ ಸ್ಪಷ್ಟತೆ, ಆತ್ಮದ ಬೆಳಕು ಇಬ್ಸನ್ದಲ್ಲಿ ತೋರಿಸುತ್ತಾರೆ. ಯುವಕನಿಗೆ ತನ್ನ ಜೀವನದ ಒಳಗಿನ ಅರ್ಥ, ತನ್ನ ಸತ್ಯ ಗುರಿ ಮತ್ತು ಆತ್ಮದ ಶಾಂತಿಗೆ ಏನು ಬೇಕು ಎಂಬ ಅರಿವು ಬರುತ್ತದೆ. ಅಂದರೆ ಜೀವಿತಯಾನದಲ್ಲಿ ಆತ್ಮತೃಪ್ತಿಯೊಂದೇ ಅಂತಿಮ ಸಾಧನೆ. ಸಂದೇಶ. ಈ ಕವನವು ಒಂದು ಪಾಠವನ್ನು ಕಳೆಯುತ್ತದೆ. ಕನಸುಗಳು ಎಲ್ಲರಿಗೂ ಇರುತ್ತವೆ, ಆದರೆ ಅವುಗಳನ್ನು ಸಾಧಿಸಲು ಧೈರ್ಯ, ನಿರಂತರ ಶ್ರಮ ಮತ್ತು ನೈತಿಕ ಚಿಂತನೆಯನ್ನು ಬೆಳೆಸಬೇಕು. ಯಶಸ್ಸು ಅರ್ಥಪೂರ್ಣವಾಗಬೇಕಾದರೆ ಅದು ಸಮಾಜ, ಸ್ವಂತ ಆತ್ಮ ಮತ್ತು ಅಂತರಾಳದ ಶ್ರದ್ಧೆಯೊಂದಿಗೆ ಒಡನಾಡಬೇಕಾಗಿದೆ.